ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರಬೇಕಾಗಿತ್ತು. ಆದರೆ ನಮ್ಮ ಖಾತೆಗೆ ಇನ್ನೂ 2,000 ರೂಪಾಯಿ ಬರಲಿಲ್ಲ. ಮತ್ತು ಸರ್ಕಾರದವ್ರು ಏನಾದರೂ 4,000 ರೂಪಾಯಿ ಏನಾದರೂ ಆಗ್ತಾರಾ, ಮತ್ತು ಇವಾಗ 16ನೇ ಕಂತು ಹಣ ಏನಾದರೂ ಬಿಡುಗಡೆ ಆಗಿದೆಯಾ ಅಂತಲೂ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ನಿಮ್ಮ ಪ್ರಶ್ನೆಗಳು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇನಿದೆ ಆ ಒಂದು ಎಲ್ಲ ಪ್ರಶ್ನೆಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಮತ್ತು ಕೇಂದ್ರ ಸರ್ಕಾರದಿಂದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನೂ ಕೂಡ ನೀಡಿದರೆ ಒಂದು ಬಜೆಟ್ನಲ್ಲಿ, ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು, ಯಾವುದೇ ಥರದ ಡೌಟ್ ಬರಬಾರ್ದಂದ್ರೆ ವಿಡಿಯೋನ ಮಧ್ಯ ಸ್ಕಿಪ್ ಮಾಡ್ದೇ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ, ಆವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಾವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣಕ್ಕೆ ಡಿಸೆಂಬರ್ ತಿಂಗಳು, ಜನವರಿ ತಿಂಗಳು 2 ತಿಂಗಳಿಂದನೂ ಕೂಡ ವೆಯ್ಟ್ ಮಾಡ್ತಾ ಇರಾ. ಇವಾಗ ಫೆಬ್ರವರಿ ತಿಂಗಳಲ್ಲಾದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಅಂತಲೂ ಕೂಡ ವೆಯ್ಟ್ ಮಾಡ್ತಾ ಇರಾ. ಮತ್ತೆ ಸಾಕಷ್ಟು ಜನಕ್ಕೆ ಎರಡು ಡೌಟ್ ಇದೆ. ಏನಂದ್ರೆ ಇವಾಗ 16ನೇ ಕಂತಿ ಹಣ ಬಂದ್ಬಿಟ್ಟು ಇವಾಗ ಫೆಬ್ರವರಿಲಿ ಬರುತ್ತಾ ಅಥವಾ 16, 17 ಎರಡೂ ಕೂಡ ಸೇರಿಸಿ 4,000 ಹಾಕೊಡ್ತಾರ ನಮ್ಮ ಖಾತೆಗೆ? ಈ ರೀತಿನೂ ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕಿಂತ ಮುಂಚೆ ಇನ್ನೂ ಕೆಲವ್ರಿಗೊಂದು ಡೌಟ್ ಇರೋದೇನೆಂದ್ರೆ, ಇವಾಗ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಏನಾದರೂ ಬಂದು ಬಿಡುಗಡೆ ಆಗಿದೆಯಾ, ಬೇರೆ ಜಿಲ್ಲೆಗೆ ಏನಾದರೂ ಹಣ ಬಂದಿದೆಯಾ, ನಮ್ಮ ಜಿಲ್ಲೆಗೆ ಮಾತ್ರ ಹಣ ಬಂದಿಲ್ವಾ, ನಮಗೆ ಮಾತ್ರ ಹಣ ಬಂದಿಲ್ವಾ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಉಳಿದಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಅಡಿ ಏನು 2,000 ರೂಪಾಯಿ ಬರಬೇಕಾಗಿದೆಯಲ್ಲ, ಅದಿನ್ನೂ ರಾಜ್ಯ ಸರ್ಕಾರದವರು ಇನ್ನೂ ಬಿಡುಗಡೆನ ಮಾಡಿಲ್ಲ, ಇನ್ನೂ ಓಲ್ಡಲ್ಲೇ ಇದೆ. ಅದರಿಂದ ಏನಾಗಿದೆ ಅಂದರೆ, ಯಾವೊಂದು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಅಡಿ ಏನು 2,000 ರೂಪಾಯಿ ಬರಬೇಕಾಗಿದೆಯಲ್ಲ ಅದು ಬಂದಿಲ್ಲ. ಮತ್ತು ಯಾರ ಖಾತೆಗೂ ಕೂಡ ಇನ್ನೂ 2,000 ರೂಪಾಯಿ 16ನೇ ಕಂತಿದ್ದು ಇನ್ನೂ ಜಮೆ ಆಗಿಲ್ಲ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ 2,000 ರೂಪಾಯಿ ಬಂದ್ಬಿಟ್ಟಿದ್ರೆ ಕಮೆಂಟ್ ಹಾಕಿ, ಅವಾಗ ಜನರಿಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ, ಸರಿನಾ? ಮತ್ತೆ ಇಲ್ಲಿ ನಿಮಗೆ ಮೇಯ್ನ್ ಆಗಿ ನಿಮ್ಮ ಪ್ರಶ್ನೆ ಒಂದಿರೋದೇನೆಂದ್ರೆ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಯಾವಾಗ ಬರುತ್ತೆ? ಇವಾಗ ಫೆಬ್ರವರಿ ತಿಂಗಳಲ್ಲಿ ನಮ್ಗೆ ಏನಾದರೂ 4,000 ರೂಪಾಯಿ ಬರುತ್ತಾ? ಯಾವಾಗ ನಮಗೆ 2,000 ರೂಪಾಯಿ ಬಂದು ಜಮೆ ಆಗೋದು? ಮತ್ತೆ ಇದುವರೆಗೂ ಕೂಡ ಏನಕ್ಕೆ ನಮಗೆ ಹಣ ಬಂದಿಲ್ಲ ಅನ್ನೋದು ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಆಗಿರುತ್ತೆ. ಇದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಇವಾಗ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಏನಿದೆಯಲ್ಲ ಅದು ಜನವರಿ 15ನೇ ತಾರೀಕು ಡೇಟ್ನ ಫಿಕ್ಸ್ ಮಾಡಿದ್ರು ಬಿಡುಗಡೆ ಮಾಡಬೇಕು ಅಂತ. ಆದರೆ ಆ ಒಂದು ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ, ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ. ಈ ಎರಡು ಕಾರಣದಿಂದಾಗಿ ನಿಮಗೆ 16ನೇ ಕಂತಿ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿರೋದಿಲ್ಲ. ಮತ್ತೆ ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಪ್ರಶ್ನೆ ಇರೋದೇನಂದ್ರೆ, ಇವಾಗ 16, 17ನೇ ಕಂತಿ ಹಣ ಎರಡು ಕೂಡ ಒಟ್ಟಿಗೆ ಬರುತ್ತಾ, ಅಥವಾ 16ನೇ ಕಂತಿ ಹಣನೇ ಯಾವಾಗ ಬರುತ್ತೆ ಅಂತ ಹೇಳಿ ಅಂತ ಸಾಕಷ್ಟು ಜನ ಕೇಳ್ತಾ ಇರ. ಯಾಕೆಂದ್ರೆ ಈ ಒಂದು 2,000 ರೂಪಾಯಿಗೊಂದು ತುಂಬಾನೇ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟು ಜನಕ್ಕೆ ಕಷ್ಟ ಆಗ್ಬಿಟ್ಟಿರುತ್ತೆ, ಒಂದು ಗೃಹಲಕ್ಷ್ಮಿ ಯೋಜನೆ ಹಣನೇ ನಂಬ್ಕೊಂಡಿರೋರಿಗೆ. ಇವಾಗ 2,000 ರೂಪಾಯಿ ಕರೆಕ್ಟ್ ಟೈಮ್ಗೆ ಇಷ್ಟು ದಿನ ಬರ್ತಿತ್ತು, ಆದರೆ ಕಳೆದ ಒಂದು 2 ತಿಂಗಳಿಂದ ಹಣ ಬಂದಿಲ್ವಲ್ಲ, ಅದರಿಂದ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಕೂಡ ಆಗಿರುತ್ತೆ. ಇವಾಗ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16, 17 ಎರಡೂ ಕೂಡ ಒಟ್ಟಿಗೆ ಬರುತ್ತೆ ಅಂತ ಯಾವುದೇ ತರಹದ ಮಾಹಿತಿನ ಕೊಟ್ಟಿಲ್ಲ. ಆದರೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಏನಿದೆಯಲ್ಲ, ಈ ಒಂದು ಫೆಬ್ರವರಿ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಬಿಡುಗಡೆನ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲಾಸ್ಟ್ ಆಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಅದರಿಂದ ನೀವು ಒಂದು ಫೆಬ್ರವರಿ 15ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟರಲ್ಲಿ ನಿಮಗೆ ಒಂದು 2,000 ರೂಪಾಯಿ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಮತ್ತೆ ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರಲ್ಲ ಅಂತ ಮಹಿಳೆಯರಿಗೆ ಶೇರ್ ಮಾಡಿ. ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.